ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಾನು ಯಾವುದೇ ಸಂಚಿಕೆಯನ್ನು ಮಾಡಲಿ ಪಶ್ಚಿಮ ಬಂಗಾಳದ ಸ್ಟೋರಿಗಳ ಕೊಡುವಂಥ ತೃಪ್ತಿಯನ್ನು ಬೇರೆ ಸ್ಟೋರಿಗಳಲ್ಲಿ ಕೊಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಆ ಮಟ್ಟಿಗೆ ನಾವು ಪಶ್ಚಿಮ ಬಂಗಾಳದ ಕುರಿತಾಗಿ ನೂರಾರು ವರದಿಗಳನ್ನು ಮಾಡಿದ್ದೀವಿ. ಎಲ್ಲವೂ ಕೂಡ ನನ್ನ ಸಾಮಾಜಿಕ ಪರಿವಾರದ ಬಂಧುಗಳಿಗೆ ಇನ್ನಿಲ್ಲದ ಹಾಗೆ ಇಷ್ಟ ಆಗಿದೆ. ಹೀಗಾಗಿ ಪ್ರತಿ ಬಾರಿ ಕೆಳಗಡೆ ಕಮೆಂಟ್ ಸೆಕ್ಷನ್ ನೋಡಿದರೆ ಪಶ್ಚಿಮ ಬಂಗಾಳದ ಬಗ್ಗೆ ಏನನ್ನು ನೀವು ಹೇಳ್ತಾ ಇಲ್ವಲ್ಲ, ಯಾಕೆ? ಭಾಳ ತುಂಬ ಇಂಟ್ರೆಸ್ಟಿಂಗ್ ಆದಂಥ ಲೇಟೆಸ್ಟ್ ಡೆವಲಪ್ಮೆಂಟನ್ನು ಹೇಳ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರೋದು. ಈ ಹಿಂದೆ ಈ ಕಥೆಯ ಪೂರ್ವಾರ್ಧ ನಡೆದಿತ್ತು. ಏನಪ್ಪ ಅಂದರೆ, ಜೆ ಪಿ ನಡ್ಡಾ ಅವರು ಒಂದು ಡಿನ್ನರ್ ಮೀಟಿಂಗಿಗೆ ಹೋಗ್ತಾರೆ. ಡಿನ್ನರ್ ಮೀಟಿಂಗಲ್ಲಿ ಒಂದು ಕಡೆ ಸೌಗತ್ ರಾಯ್, ಇನ್ನೊಂದು ಕಡೆ ಶತ್ರುಘ್ನ ಸಿನ್ಹಾ, 3 ಜನರ ಸಭೆ. ಅದ್ರ ಕುರಿತಾಗಿ ನಾವು ಈಗಾಗಲೇ ಒಂದು ಸಂಚಿಕೆಯನ್ನು ಮಾಡಿದ್ದೆವು. 2/3 ಮೆಜಾರಿಟಿಗೋಸ್ಕರ ಇವರಿಬ್ಬರನ್ನು ಓಲೈಸಲಿಕ್ಕೆ ಈ ಜೆ ಪಿ ನಡ್ಡಾ ಅವರು ಹೋಗಿದ್ದರು. ಹೀಗಾಗಿ ಮಾತುಕತೆ ನಡೆಸಲಿಕ್ಕೆ ಡಿನ್ನರ್ ಹೋಗಿದ್ದರು ಅನ್ನೋಂಥ ಮಾತು ಹೇಳಿದ್ವಿ. ಸೌಗತ್ ರಾಯ್ ಮತ್ತು ಶತ್ರುಘ್ನ ಸಿನ್ಹಾ ಎಂಥ ಸಂಕಷ್ಟ ಸಮಯದಲ್ಲಿಯೂ ಕೂಡ ಮಮತಾ ಬೇಗಂ ಅವ್ರನ್ನ ಕೈ ಬಿಟ್ಟಂಥ ವ್ಯಕ್ತಿಗಳಲ್ಲ ಅವರು. ಅಂಥವರನ್ನೇ ಇವರು ಹೈಜಾಕ್ ಮಾಡಿದ್ದಾರೆ ಅಂದರೆ ಭಾಳ ದೊಡ್ಡದಾದಂಥ ಪಲ್ಲಟ, ಇದು ವಿಪ್ಲವ ಅಂತ ನಾವು ಭಾವಿಸಿದ್ವಿ. ಮಾರನೇ ದಿವಸ ಸೌಗತ್ ರಾಯ್ ಸಂಸತ್ ಭವನದ ಬಳಿ ಬರ್ತಾರೆ. ಬಂದ ತಕ್ಷಣ ಮಾಧ್ಯಮದವರೆಲ್ಲ ಸುತ್ತಗಟ್ತಾರೆ. ಏನು ನಿನ್ನೆ ನೀವು ಡಿನ್ನರ್ ಮೀಟಿಂಗ್ ಹೋಗಿದ್ರಲ್ಲ, ಏನು ವಿಷಯ ಅಂತ ಕೇಳ್ತಾರೆ. ಸೌಗತ್ ರಾಯ್ ಹೇಳ್ತಾರೆ, ಇಲ್ಲ ನಮ್ಮದು ಡಿನ್ನರ್ ಮೀಟಿಂಗ್ಗೆ ಪ್ಲ್ಯಾನ್ ಮಾಡಿ 3 ಜನ ಹೋಗಿದ್ದಲ್ಲ, ನಾನೂ ಶತ್ರುಘ್ನ ಸಿನ್ಹಾ ಹೋಗಿದ್ವಿ. ಅಲ್ಲಿ ಆಕಸ್ಮಿಕವಾಗಿ ಜೆ ಪಿ ನಡ್ಡಾ ಬಂದರು. ಹೀಗಾಗಿ ಸೌಹಾರ್ದಯುತವಾದಂಥ ಭೇಟಿ ಅದು. ಅದರಲ್ಲಿ ವಿಶೇಷವಾದಂಥದ್ದು ಏನನ್ನು ನೀವು ಕಲ್ಪಿಸಿಕೊಳ್ಳಬೇಕಾಗಿಲ್ಲ. ರಾಜಕಾರಣಿಗಳು ಯಾವಾಗಲೂ ಹಾಗೆ ಹೇಳ್ತಾರೆ, ನಾವು ಉದ್ದೇಶಪೂರ್ವಕವಾಗಿ ಹೋಗಿ ಮಾತಾಡ್ಲಿಕ್ಕೆ ಹೋಗಿರಲಿಲ್ಲ, ಆಕಸ್ಮಿಕವಾಗಿ ಭೇಟಿಯಾಗಿದ್ವಿ, ಈ ರೀತಿಯ ಕಥೆಗಳನ್ನು ಹೇಳ್ತಾರೆ. ಇದನ್ನು ಯಾವ ಪತ್ರಕರ್ತರು ಕೂಡ ನಂಬೋದಿಲ್ಲ. ಆದರೆ ಅಲ್ಲಿಗೆ ಸೌಗತ್ ರಾಯ್ ಮುಗಿಸೋದಿಲ್ಲ ವಿಷಯ. ಅದರ ಜೊತೆ ಇನ್ನೊಂದು ಅಂಶವನ್ನು ಸೇರಿಸ್ತಾರೆ. ನೀವು ನಮ್ಮನ್ನು, ಮಮತಾ ಬೇಗಮ್ಮನ್ನು ತೊರೆದು ಬೇರೆ ಪಕ್ಷಕ್ಕೆ ಹೋಗ್ತೀವಿ ಅಂತ ಅಪೇಕ್ಷೆ ಮಾಡ್ತೀರಿ, ನಿರೀಕ್ಷೆ ಮಾಡ್ತಾ ಇದ್ದೀರಿ. ಅದಕ್ಕೆ ತದ್ವಿರುದ್ಧವಾದ ಬೆಳವಣಿಗೆ ಆಗಿದ್ದಾವೆ. ಯಾರು NCPI ಹೋಗಿದಾರಲ್ಲ, ಒಟ್ಟು 28 ಜನ MP ಗಳಲ್ಲಿರೋದು. ಅದರಲ್ಲಿ 20 ಜನ NCPI ಅಂತ ಇನ್ನೊಂದು ಪಕ್ಷದಲ್ಲಿ ಅವರು ಸಂಪೂರ್ಣವಾಗಿ ಅಲ್ಲಿಗೆ ಪಕ್ಷಾಂತರವಾಗಿದ್ದಾರೆ. ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಆಫ್ ಇಂಡಿಯಾ ಅಂತೇಳಿ ಒಂದು ಡಮ್ಮಿ ಪಕ್ಷ ಅದು. ಅದಕ್ಕೆ ಜೀವ ಎಲ್ಲ ತುಂಬಿದ್ದು ಇವರೇ. ಹಾಗೆ ಹೋಗಿರುವಂಥ 20 ಜನರಲ್ಲಿ 3 ಜನ ವಾಪಸ್ ಬರ್ತಾ ಇದ್ದಾರೆ. ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೀಗಾಗಲೇ ಬೇಜಾರಾಗಿಬಿಟ್ಟಿದೆ. 3 ಜನ ಮುಸಲ್ಮಾನರು. ಆ ಮುಸಲ್ಮಾನರಿಗೆ ಭಾರತೀಯ ಜನತಾ ಪಾರ್ಟಿ ಜೊತೆ ಗುರುತಿಸ್ಕೊಳ್ಳಿಕ್ಕೆ, NDA ಜೊತೆ ಗುರುತಿಸ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ಹೀಗಾಗಿ ಅವರೇ ತೊರೆದು ವಾಪಸ್ ಮಮತಾ ಬೇಗಂ ಹತ್ರ ಬರ್ತಾ ಇದ್ದಾರೆ. ಯಾರ್ಯಾರವರು? ಮೊದಲದ್ದು ಖಲೀಲ್ ಉರ್ ರೆಹಮಾನ್. ಇವರೆಲ್ಲ ಮುರ್ಷಿದಾಬಾದ್ ಡಿಸ್ಟ್ರಿಕ್ಟ್ನ MP ಗಳಿವರು. ಖಲೀಲ್ ಉರ್ ರೆಹಮಾನು, ಆಮೇಲೆ ಯೂಸುಫ್ ಪಠಾಣು ಮತ್ತು ಅಬು ತಾಹಿರ್ ಖಾನ್ ಅಂತ ಈ 3 ಜನ ಆ ಪಡೆಯನ್ನು ಬಿಟ್ಟು ಹೊರಗಡೆ ಬರ್ತಾರೆ. ಅತ್ಯಂತ ಇಕ್ಕಟ್ಟಿನ ಸಂದರ್ಭ, ಸಂದಿಗ್ಧತೆ, ಆತಂಕ. ಯಾಕೆಂದರೆ 28 ಜನ ಸಂಸತ್ ಸದಸ್ಯರಲ್ಲಿ 2/3 ಇನ್ನೊಂದು ಬಣಕ್ಕೆ ಬಂದಾಗ ಮಾತ್ರ ಅವರಿಗೆ ಸಂವಿಧಾನಿಕವಾದ ಸ್ಥಾನಮಾನ ಇರ್ತದೆ. ಇಲ್ಲದೆ ಹೋದರೆ ಪಕ್ಷಾಂತರ ಕಾನೂನಿನ ಅನ್ವಯ ಅವರು ತಮ್ಮ ಸಂಸತ್ ಸದಸ್ಯ ಸ್ಥಾನವನ್ನೇ ಕಳ್ಕೊಬೇಕಾಗತ್ತೆ. 28ರಲ್ಲಿ 20 ಜನ ಇರಲೇಬೇಕು ಮಿನಿಮಮ್. ಈ 3 ಜನ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಬು ತಾಹಿರ್ ಖಾನು ಮತ್ತು ಖಲೀಲ್ ಉರ್ ರೆಹಮಾನು, ಯೂಸುಫ್ ಪಠಾಣು. 3 ಜನ ಹೋಗ್ಬಿಟ್ರೆ 17 ಜನ ಆಗ್ತಾರೆ. 17 ಜನ ಆಗ್ಬಿಟ್ರೆ ಇವರು 17 ಜನ ಕೂಡ ತಮ್ಮ ಸಂಸತ್ ಸದಸ್ಯ ಸ್ಥಾನಮಾನವನ್ನೇ ಕಳೆದುಕೊಳ್ಳುತ್ತಾರೆ. ಸೌಗತ್ ರಾಯ್ ಇಂಥದ್ದೊಂದು ದೊಡ್ಡ ಬಾಂಬ್ ಹಾಕಿ ಹೊರಟೋಗ್ಬಿಡ್ತಾರೆ. ಈ ಮಧ್ಯೆ ಈ ಕಡೆ ಕುಣಾಲ್ ಘೋಷ್ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ. ಕುಣಾಲ್ ಘೋಷ್ ಅಂದರೆ ನಿಮ್ಗೆ ಗೊತ್ತು, ಮಮತಾ ಬೇಗಂಗೆ ತೀರ ಹತ್ತಿರವಾಗಿರುವಂಥ ವ್ಯಕ್ತಿ. ಕುಣಾಲ್ ಘೋಷ್ ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾರೆ, ನೀವು ಬರೀ MP ಗಳ ಬಗ್ಗೆ ಮಾತಾಡ್ತಾ ಇದ್ದೀರಿ. 3 ಜನ MP ಗಳಲ್ಲ, 17 ಜನ MP ಗಳು ಈ ಕಡೆ ಬರ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಏನು 60 ಜನ ಹೋಗಿದ್ರಲ್ಲ ಋತುಬ್ರತ ಬ್ಯಾನರ್ಜಿ ಜೊತೆಗೆ, ಆ 60 ಜನರಲ್ಲಿ 55 ಜನ ವಾಪಸ್ ಬರ್ತಾ ಇದ್ದಾರೆ, ವಾಪಸ್ TMCಗೆ. ಯಾರಿಗೂ ಅಲ್ಲಿ ಇರಲಿಕ್ಕೆ ಇಷ್ಟ ಇಲ್ಲ, ಹೊಸ ಬಣದ ಜೊತೆ ತಮ್ಮನ್ನು ಗುರುಸ್ಕೊಳ್ಳಿಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ತಾರೆ. ಈ ಕಡೆ ಪಶ್ಚಿಮ ಬಂಗಾಳದಲ್ಲಿ ಸಂಪೂರ್ಣವಾಗಿ ಮಾಡಿದ್ದು ಧರಾಶಾಹಿಯಾಗಿ ಹೋಗುತ್ತೆ. ಈ ಕಡೆ MP ಗಳನ್ನ ಯಾರಿವ್ರು ಕೂಡಿಸಿಟ್ಕೋಬೇಕು ಅಂತ ಮಾಡಿದ್ರು, ಅದು 3 ಜನ ಅಂದ್ಕೊಂಡ್ರೆ ಅದು 17 ಜನಕ್ಕೆ ಬಂದಿದೆ. ಅದು ಕುಣಾಲ್ ಘೋಷ್ ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾ ಇದ್ದಾರೆ ಡೆಲ್ಲಿನಲ್ಲಿ. ಇಂಥ ಸ್ಥಿತಿಯಲ್ಲಿ ಏನು ಮಾಡ್ತಾರೆ, ಈ ಸುದೀಪ್ ಬ್ಯಾನರ್ಜಿ ಮತ್ತು ಕಾಕೋಲಿ ಘೋಷ್ ದಸ್ತಿದಾರ್ ಇವರಿಬ್ಬರು ಪ್ರಮುಖರು. 20 ಜನರ ಬಣವನ್ನು ಕರ್ಕೊಂಬಂದವ್ರಲ್ಲಿ ಪ್ರಮುಖರು ಇವರು. ಇವರು ಏನು ಮಾಡ್ತಾರೆ, ತಕ್ಷಣದಲ್ಲಿ ಅಲ್ಲಿಂದ ದಿಲ್ಲಿಯಿಂದ
ಕಲ್ಕತ್ತಾಗೆ ವಾಪಸ್ ಬರ್ತಾರೆ. ಬಂದು ನಬನ್ನಾಗಿ ಹೋಗ್ತಾರೆ. ನಬನ್ನ ಅಂದರೆ ನಾವು ಹೆಂಗೆ ನಮ್ಮ ವಿಧಾನಸೌಧ ಅಂತೀವಿ ಹಾಗೆ ನಬನ್ನಾಗಿ ಹೋಗ್ತಾರೆ. ಅಲ್ಲಿ ಹೋಗಿ ಸುವೇಂದು ಅಧಿಕಾರಿನ ಭೇಟಿಯಾಗಿ ಎಲ್ಲ ವಿದ್ಯಮಾನವನ್ನು ತಿಳಿಸ್ರಿ, ಈ ರೀತಿ ಬೆಳವಣಿಗೆ ಆಗ್ತಾ ಇದ್ದಾವೆ, ಎಷ್ಟರ ಮಟ್ಟಿಗೆ ಈ 55 ಜನ ಒಗ್ಗಟ್ಟಾಗಿದ್ದಾರೆ ಇಲ್ಲೋ ನೋಡಿ, ಅವರೇನಾದರೂ ವಾಪಸ್ ಹೋಗಿಬಿಡ್ತಾರ ನೋಡಿ, ಅಲ್ಲಿ ಜನ 3 ಜನ ಸಾಬರಾಗಲೇ ಒಕ್ಕಲೆದ್ದು ಹೋಗ್ತಾ ಇದ್ದಾರೆ, ನಮ್ಮ ಇಡೀ ಟೋಟಲ್ ನಮ್ಮ ಪ್ಲ್ಯಾನೇ ಫೇಲ್ ಆಗಿಬಿಡುತ್ತೆ, ಇಡೀ ದೊಡ್ಡದಾದಂಥ ವಿಪ್ಲವ ಇದು, ಇಂಥ ಬಿರುಗಾಳಿಯನ್ನು ಎದುರಿಸೋದು ಹೇಗೆ ಅಂತ ಗಾಬರಿಯಾಗಿ ಪಾಪ ಕೇಳ್ತಾರೆ. ಸುವೇಂದು ಅಧಿಕಾರಿ ನಗ್ತಾರೆ, ತಲೆ ಕೆಡ್ಸ್ಕೊಬೇಡಿ, ನಾಳೆ ನಾನು ದಿಲ್ಲಿಗೆ ಬರ್ತೀನಿ, ದಿಲ್ಲಿಗೆ ಬಂದು ಮಾತಾಡೋಣ. ದಿಲ್ಲಿಗೆ ವಂಗ ಭವನ ಅಂತ ಹೇಳ್ತಾರೆ ಇವರು, ನಮ್ದೇನು ಕರ್ನಾಟಕ ಭವನ ಅಂತ ಕರ್ನಾಟಕದಿದೆಯೋ ಆ ರೀತಿ ಅವ್ರದ್ದು ಪಶ್ಚಿಮ ಬಂಗಾಳದವ್ರು ವಂಗ ಭವನ ಅಂತ ಮಾಡ್ತಾರೆ. ವಂಗ ಭವನಕ್ಕೆ ಸುವೇಂದು ಅಧಿಕಾರಿ ಬರ್ತಾರೆ. ಸುವೇಂದು ಅಧಿಕಾರಿ ಬಂದು ಎಲ್ಲ MP ಗಳನ್ನು ಸಭೆ ಕರೀತಾರೆ. ಸಭೆ ಕರೆದು ಮಾತುಕತೆಯನ್ನು ನಡೆಸ್ತಾರೆ. ಮಾತುಕತೆ ನಡೆಸಿದಾಗ 19 ಜನ ಅಲ್ಲಿ ಉಪಸ್ಥಿತರಿರ್ತಾರೆ. 19 ಜನ. ಅದಾದಮೇಲೆ ಪತ್ರಿಕಾಗೋಷ್ಠಿ ಕರೀತಾರೆ. ಸ್ವಾಮಿ, ನಿನ್ನೆಯಿಂದ ನೀವು ಭಾಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದ್ದೀರಿ, ಈ ಬಣ ಬಿಟ್ಟು ಅವ್ರು ಹೋಗ್ತಾ ಇದ್ದಾರೆ, ಇವ್ರು ಹೋಗ್ತಾ ಇದ್ದಾರೆ ಅಂತ ಇದ್ರಿ, ದಯವಿಟ್ಟು ಎಲ್ಲರ ತಲೆಯನ್ನು ಎಣಿಸ್ಕೊಂಬಿಡಿ, ಅವರೆಲ್ಲ ಕೂಡ NCPI ಜೊತೆ ಭದ್ರವಾಗಿ ಇದ್ದಾರೆ, ಯಾವುದೇ ಕಾರಣಕ್ಕೂ ವಿಪ್ಲವ ಆಗುವ ಸಾಧ್ಯತೆಗಳಿಲ್ಲ. ಮತ್ತು ಇನ್ನೊಬ್ಬ ಇಂಡಿಯಾದಲ್ಲೇ ಇಲ್ಲ, ಫಾರಿನ್ ಹೋಗಿದ್ದಾರೆ, ಆದ್ದರಿಂದ ಬಂದಿಲ್ಲ. ಉಳಿದವ್ರಲ್ಲ 19 ಜನ, ಯೂಸುಫ್ ಪಠಾಣು ಇದ್ದಾರೆ, ಖಲೀಲುರ್ ರಹಮಾನು ಇದ್ದಾರೆ, ಅಬು ತಾಹಿರ್ ಖಾನು ಇದ್ದಾರೆ, ಎಲ್ಲರೂ ಇದ್ದಾರೆ. ಹಾಗಾದ್ರೆ ಮೊನ್ನೆ NDA ಮೀಟಿಂಗಿಗೆ ಬರಲಿಲ್ಲಲ್ಲ ಈ 3 ಜನ, ಅನುಮಾನ ಆಗೋದು ಸ್ವಾಭಾವಿಕ ಅಲ್ವಾ? ಮೀಟಿಂಗ್ ಬರಲಿಲ್ಲ ಅಂದರೆ ಅವ್ರು ಇರಲಿಲ್ಲ, ಆದ್ದರಿಂದ ಸಭೆಗೆ ಬಂದಿಲ್ಲ, ಹಾಗಂತ ಅವರು ನಮ್ಮ ಜೊತೆ ಗುರುತಿಸ್ಕೊಳ್ಳಲ್ಲ ಅಂತ ಅರ್ಥ ಅಲ್ಲ. ಯಾರು ಬೇಕಾದರೂ ನೀವು ಪ್ರಶ್ನೆ ಮಾಡಿ ಅಂತ ಸುವೇಂದು ಅಧಿಕಾರಿ ಹೇಳ್ತಾರೆ. ಅಲ್ಲಿಗೆ ಈ ಬಿರುಗಾಳಿ ತಂಗಾಳಿಯಾಗಿ ಪರಿಣಮಿಸುತ್ತೆ ಮತ್ತು ಸುಖಾಂತ್ಯವಾಗುತ್ತದೆ. ಸುವೇಂದು ಅಧಿಕಾರಿಯವರು ನೇರವಾಗಿ ಚಾಣಕ್ಯ ಅಮಿತ್ ಶಾ ಹತ್ರ ಬರ್ತಾರೆ. ಅಮಿತ್ ಶಾ ಹತ್ರ ಬಂದು ನಡೆದ ಎಲ್ಲ ವಿದ್ಯಮಾನಗಳನ್ನು ಹೇಳಿ, ಯಾವುದೇ ರೀತಿಯಾದಂಥ ಗಾಬರಿಯಾಗುವ ಅಗತ್ಯ ಇಲ್ಲ, ಎಲ್ಲವನ್ನು ಸರಿದೂಗಿಸಿದ್ದೀವಿ, ಇನ್ನೇನು ಈ ರೀತಿಯಾದಂಥ ಸಮಸ್ಯೆ ಬರುವ ಸಾಧ್ಯತೆ ಇಲ್ಲ ಅಂಥೇಳಿ ಅಲ್ಲಿಂದ ವಾಪಸ್ ಪಶ್ಚಿಮ ಬಂಗಾಳಕ್ಕೆ ತೆರಳುತ್ತಾರೆ. ಈ ಮಧ್ಯೆ ಮಮತಾ ಬೇಗಂ ಅವರು ಪತ್ರಿಕಾಗೋಷ್ಠಿ ಮಾಡ್ತಾರೆ. ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾರೆ, ಇಲ್ಲ ನಮ್ಮವ್ರನ್ನ ಹೆದರಿಸ್ತಾ ಇದ್ದಾರೆ ಇವರು, ನಿಮ್ಮ ಮನೆಗೆ ಪೊಲೀಸರನ್ನು ಕಳಿಸ್ತೀವಿ ಅಂತಾರೆ, ನಿಮ್ಮನೆ ED ಅವ್ರನ್ನ ಕಳಿಸ್ತೀವಿ, CBI ಕಳಿಸ್ತೀವಿ ಅಂತ ಹೆದರಿಸ್ತಾ ಇದ್ದಾರೆ, ಅವರೆಲ್ಲ ಬಿಟ್ಟು ಬರಲಿಕ್ಕೆ ಸಿದ್ಧರಾಗಿದ್ದಾರೆ, ಆದರೆ ಇವರ ಬ್ಲ್ಯಾಕ್ ಮೇಲ್ ತಂತ್ರದಿಂದಾಗಿ ಅವರೆಲ್ಲ ಅಲ್ಲೇ ಉಳ್ಕೊತಾ ಇದ್ದಾರೆ, ಇಲ್ಲದೇ ಇದ್ದರೆ ಅವ್ರ ಜೊತೆ ಇರಲಿಕ್ಕೆ ಯಾರೂ ಸಿದ್ಧರಿಲ್ಲ ಅಂತ ಈಕೆ ಪತ್ರಿಕಾಗೋಷ್ಠಿ ಮಾಡ್ತಾರೆ. ಅದಲ್ಲದೆ ಇನ್ನೊಂದು ಮಾತು ಹೇಳ್ತಾರೆ ಮಮತಾ ಬೇಗಂ ಅವರು, ನಾನು ರ್ಯಾಲಿ ಮಾಡ್ತೀನಿ ಅಂದರೆ ಸರ್ಕಾರ ಅನುಮತಿ ಕೊಡ್ತಾ ಇಲ್ಲ, ಪೊಲೀಸರ ಗೂಂಡಾರಾಜ್ಯ ನಡೀತಾ ಇದೆ ಪಶ್ಚಿಮ ಬಂಗಾಳದಲ್ಲಿ. ಆಕೆ ಬಾಯಲ್ಲಿ ಶಬ್ದ ಕೇಳೋದೇ ಒಂದು ಖುಷಿ. ಪಶ್ಚಿಮ ಬಂಗಾಳದಲ್ಲಿ ಗೂಂಡಾ ರಾಜ್ಯ ಶುರುವಾಗಿದೆ ಅಂತ ಒಬ್ಬ ಗೂಂಡಾನ ಬಾಯಲ್ಲೇ ಬಂದುಬಿಟ್ರೆ ಹೆಂಗಿರುತ್ತೆ ಆಲೋಚನೆ ಮಾಡಿ. ಗೂಂಡಾ ರಾಜ್ಯ ಬಂದುಬಿಟ್ಟಿದೆ, ಪೊಲೀಸರದೇ ಎಲ್ಲ ನಡೀತಾ ಇದೆ ಪಾರುಪತಿ. ಹಾಗಾದರೆ ಇಷ್ಟು ದಿವಸ ಯಾರು ನಡೀತಾ ಇತ್ತು? 15 ವರ್ಷ ಆವಾಗಲೂ ಪೊಲೀಸರದೇ ನಡೀತಾ ಇತ್ತು. ಅವತ್ತು ನಿಮಗೆ ನತಮಸ್ತಕರಾಗಿದ್ದರು, ಈಗ ಅವ್ರಿಗೆ ನತಮಸ್ತಕರಾಗಿದ್ದಾರೆ. ಸರ್ಕಾರ ಯಾರಿದಿರುತ್ತೆ ಅವ್ರ ಮಾತು ಕೇಳ್ತಾರೆ ಅವರು, ಅದರಲ್ಲೇನು ಆಶ್ಚರ್ಯ ಪಡಬೇಕಾಗಿದ್ದು ಏನಿಲ್ಲ. ಹಾಗಾದರೆ ಈಗ ಮಮತಾ ಬೇಗಂಗೆ ಅತ್ಯಂತ ಸುರಳಿತವಾಗಿರುವ ಸಮಸ್ಯೆ ಮತ್ತೆ ಕಗ್ಗಂಟಾಯಿತಾ? ಇಲ್ಲಿಗೆ ಮುಗಿಯೋದಿಲ್ಲ. ಚಂದ್ರಕುಮಾರ್ ಬೋಸ್ ಅಂಥೇಳಿ ಈ ನಮ್ಮ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ವಂಶಜ, ಮಗನ ಆಗ್ತಾರವ್ರು. ಅವ್ರು ಭಾರತೀಯ ಜನತಾ ಪಾರ್ಟಿಲಿದ್ದರು. ಅವ್ರಿಗೆ ಯಾಕೋ ಅಲ್ಲಿ ಇರ್ಸ್ಮೋರ್ಸ್ ಆಯಿತು ಅಂತ ಅನಿಸುತ್ತೆ, ಅಲ್ಲಿ ಬಿಟ್ಟು ತೃಣಮೂಲ ಕಾಂಗ್ರೆಸ್ಸಿಗೆ ಶಿಫ್ಟ್ ಆದರು. ತೃಣಮೂಲ ಕಾಂಗ್ರೆಸ್ ಶಿಫ್ಟ್ ಆದ ಕೂಡ ಅಲ್ಲಿ ಇರಲಿಕ್ಕೆ ಆಗಲಿಲ್ಲ, ಇರಲಿಕ್ಕೆ ಆಗಲಿಲ್ಲ ಅಂದ್ಕೊಂಡು ಮೊನ್ನೆ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ನಾನು ತೃಣಮೂಲ ಕಾಂಗ್ರೆಸ್ ಜೊತೆ ನನ್ನ ಎಲ್ಲ ಸಂಬಂಧವನ್ನು ಕಡಿದುಕೊಳ್ತಾ ಇದ್ದೀನಿ ಮತ್ತು ನನ್ನ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ. ಅದಾದಮೇಲೆ ಇನ್ನೊಂದು ಪ್ರತೀಕುರ್ ರೆಹಮಾನ್ ಅಂತ ಒಬ್ಬ, ಈತ ಕಮ್ಯುನಿಸ್ಟು, ಅಲ್ಲಿಂದ TMC ಬಂದಂಥ ಮನುಷ್ಯ, ಈತ ಕೂಡ ಮೊನ್ನೆ ರಾಜೀನಾಮೆಯನ್ನು ಕೊಡ್ತಾರೆ. ಎಲ್ಲಿದ್ದಾರೆ ಅಂತ ನೋಡಿದರೆ ಈ ಮನುಷ್ಯ ಪತ್ತೆನೇ ಇಲ್ಲ. ನೋಡಿದರೆ ಕಲ್ಕತ್ತಾ ಹೈಕೋರ್ಟಲ್ಲಿದ್ದಾರೆ. ಏನ್ರಿ ಮಾಡ್ತಾ ಇದ್ರಿ ರೆಹಮಾನ್ ಅಂತ ಕೇಳಿದ್ರಿ, ಯಾರೋ ಒಬ್ರು ಕೇಳಿದ್ರಿ, ಇಲ್ಲ ಸ್ವಾಮಿ ಈಗ ನಾನು ಲಾ ಪ್ರಾಕ್ಟೀಸ್ ಶುರು ಮಾಡಿದ್ದೀನಿ, ಮತ್ತೆ ನನ್ನ ಸ್ವಯಂ ಉದ್ಯೋಗಕ್ಕೆ ವಾಪಸ್ ಹೋಗ್ತೀನಿ, ನನ್ನ ಕಡೆ ರಾಜಕೀಯ ಆಗ್ತಾ ಇಲ್ಲ ಅಂತ ಬಿಟ್ಟು ಹೋಗ್ತಾರೆ. ಇನ್ನೊಬ್ಳು ಮೇಡಮ್ ಇದ್ದಾರೆ, ಐ ಶಶಿ ಪಾಂಜಾ ಅಂತ ಇವ್ರ ಹೆಸರು. ಐ ಶಶಿ ಪಾಂಜಾ ಅವರು ಭಾಳ ಹತ್ತಿರ ಇದ್ದಂಥವ್ರು ಇವ್ರಿಗೆ, ಮಮತಾ ಬೇಗಂಗೆ. ಅವರು ಕೂಡ ನಿನ್ನೆ ತಮ್ಮ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಸಂಪೂರ್ಣವಾಗಿ ತೃಣಮೂಲ ಕಾಂಗ್ರೆಸ್ಸು ನೆಲಸಮ ಆಗಿತ್ತಲ್ಲ, ಅದಕ್ಕಿಂತ ಕೆಳಗಡೆ ಧರಾಶಾಹಿ ಆಗೋದಂದ್ರೆ ಏನು ಅನ್ನುವ ಸ್ಥಿತಿಗೆ ಪಾತಾಳಕ್ಕೆ ಇಳಿದು ಹೋಗಿದೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ನಿದರ್ಶನವನ್ನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಪಶ್ಚಿಮ ಬಂಗಾಳದ ಕುರಿತಾಗಿಯೇ ಬೇರೆ ಬೇರೆ ಕಥೆಗಳಿದ್ದಾವೆ, ಆ ಕಥೆಯನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಈ ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ನಮಸ್ಕಾರ.